ಶಿಕಾರಿಪುರ ತಾಲೂಕಿನ ಶ್ರೀಧರ್ ಇಂಟರ್ನ್ಯಾಷನಲ್ ಶಾಲೆಯ ವಿದ್ಯಾರ್ಥಿನಿ ವೈಷ್ಣವಿ ಆರ್ ಎಸ್ಎಸ್ಎಲ್ಸಿಯಲ್ಲಿ ಜಿಲ್ಲೆಗೆ 3ನೇ ಸ್ಥಾನ, ಸಿಬಿಎಸ್ಇಯಲ್ಲಿ 97.40% ಅಂಕ ಪಡೆದು ಶಿವಮೊಗ್ಗ ಜಿಲ್ಲೆಗೆ 3ನೇ ಸ್ಥಾನ ಪಡೆದ ವೈಷ್ಣವಿ. ವಿದ್ಯಾರ್ಥಿಗಳು ಗಮನವಿಟ್ಟು ವಿದ್ಯಾಭ್ಯಾಸ ಮಾಡಿದರೆ ಏನು ಬೇಕಾದರೂ ಸಾಧನೆ ಮಾಡಬಹುದು ಎಂಬುದಕ್ಕೆ ವೈಷ್ಣವಿ ಉದಾಹರಣೆ. 2025-26ನೇ ಎಸ್ಎಸ್ಎಲ್ಸಿ ಫಲಿತಾಂಶ ಈಗಾಗಲೇ ಬಂದಿದೆ. ಅದರಲ್ಲಿ ಶಿಕಾರಿಪುರ ತಾಲೂಕಿನ ಭದ್ರಾಪುರದ ಶ್ರೀಧರ್ ಇಂಟರ್ನ್ಯಾಷನಲ್ ಶಾಲೆಯ ವಿದ್ಯಾರ್ಥಿನಿ ಸೊರಬಾದ ವೈಷ್ಣವಿ ಆರ್ ರವರು ಎಸ್ಎಸ್ಎಲ್ಸಿ ಸಿಬಿಎಸ್ಇಯಲ್ಲಿ ಓದುತ್ತಿದ್ದ ವಿದ್ಯಾರ್ಥಿ 97.40% ಅಂಕ ಪಡೆದು ಶಿವಮೊಗ್ಗ ಜಿಲ್ಲೆಗೆ 3ನೇ ಸ್ಥಾನವನ್ನು ಪಡೆದಿದ್ದಾರೆ. Hello everyone, I'm Vaishnavi. Today I'm very happy and grateful to say that I became the topper of Sridhar International School by securing 97.4% in my CBSE 10th board examinations. ಇದು ನನಗೆ ತುಂಬಾನೇ ದೊಡ್ಡ ಅಚೀವ್ಮೆಂಟ್ ಅಂತ ಅನ್ಸುತ್ತೆ. This happened not only because of me. ಅಂದ್ರೆ ಇದು ನನಗೆ ಕಂಟಿನ್ಯೂಸ್ ಗೈಡೆನ್ಸ್ ಆಮೇಲೆ ಎನ್ಕರೇಜ್ಮೆಂಟ್ ಸಿಕ್ಕಿದ್ರಿಂದ ಇದೆಲ್ಲ ಸಾಧ್ಯ ಆಯಿತು. Firstly, I would like to thank my teachers who have played a very important role in this success. Our patience, our guidance, ಹಾಗೆ ಅವ್ರು ನನ್ನಲ್ಲಿ ಇಟ್ಟಂತಹ ನಂಬಿಕೆ ನನಗೆ ಎಲ್ಲ ಕಾನ್ಸೆಪ್ಟ್ಸ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳೋಕ್ಕೆ, ಹಾಗೇನೆ ಇಂಪಾಸಿಬಲ್ ಸಿಚುವೇಶನ್ಸ್ ಅಲ್ಲೂ ಕೂಡ ಸ್ಟ್ರಾಂಗ್ ಆಗಿ ನಿಲ್ಲಕ್ಕೆ ಸಹಾಯ ಮಾಡ್ತು. Secondly, I would like to thank my parents, my father and mother. Especially, I would like to thank my mother. Her endless care and sacrifices ನನ್ನ ಇನ್ನೂ ಸ್ಟ್ರಾಂಗ್ ಮಾಡ್ತು. ಹಾಗೆಯೇ ನನಗೆ ಕಷ್ಟ ಅನ್ನಿಸ್ದಾಗೆಲ್ಲ ಅವ್ರು ನನ್ನ ಬ್ಯಾಕ್ ಬೋನ್ ಆಗಿ ನಿಂತಿದ್ರು. ಆಲ್ಸೋ ಐ ವುಡ್ ಲೈಕ್ ಟು ಮೆನ್ಷನ್ ಮೈ ಬ್ರದರ್ ಹೂ ಹೆಲ್ಪೆಡ್ ಮೀ ಇನ್ ಮೈ ಸ್ಟಡೀಸ್. ಅವನು 10th ಒಳ್ಳೆ ಸ್ಕೋರ್ ತಗೊಳ್ಳೋದ್ರ ಮೂಲಕ ನನಗೆ ಇಲ್ಲಿ ಒಳ್ಳೆ ಸ್ಕೋರ್ ತಗೊಳ್ಳಿ ಅಂತ ಎನ್ಕರೇಜ್ ಮಾಡ್ದ, ಹಾಗೆ ಮೋಟಿವೇಟ್ ಮಾಡ್ದ, ಇನ್ಸ್ಪೈರ್ ಮಾಡ್ದ. ಆ್ಯಂಡ್ ಅವರ್ ಪ್ರಿನ್ಸಿಪಲ್ ಸರ್ ನವಾಬ್ ಹಸನ್ ಸರ್ ಆ್ಯಂಡ್ our founder ಶ್ರೀನಾಥ್ ಸರ್ ಆ್ಯಂಡ್ ಹಿಸ್ ವೈಫ್ ರೂಪಾ ಮ್ಯಾಮ್ ಇಂಥ ಒಳ್ಳೆ ಸ್ಕೂಲ್ನ ನಮಗೋಸ್ಕರ ಕೊಟ್ಟಿದ್ದಾರೆ. ಅಲ್ಲಿ ಇರುವಂತಹ ಎನ್ವಿರಾನ್ಮೆಂಟು ಸ್ಟೂಡೆಂಟ್ಸಲ್ಲಿರುವಂತಹ ಪೊಟೆನ್ಷಿಯಲ್ನ ಹಾಗೆ ಅವರಲ್ಲಿ ಇರುವಂತಹ ಸ್ಕಿಲ್ಸ್ನ ಗುರ್ತಿಸೋಕೆ ತುಂಬಾ ಸಹಾಯ ಮಾಡುತ್ತೆ. ಹಾಗೆ ಅದು ಒಂದು ರೈಟ್ ಪ್ಲೇಸ್ ಅಂತ ಕೂಡ ಹೇಳ್ಬೋದು ಏನಾದ್ರು ಅಚೀವ್ಮೆಂಟ್ ಮಾಡಬೇಕಾಯಿತು ಅಂತ ಅಂದರೆ. ದಿಸ್ ಈಸ್ ನಾಟ್ ಜಸ್ಟ್ ಅನ್ ಅಚೀವ್ಮೆಂಟ್ ಆಫ್ ನಂಬರ್ಸ್, ಬಟ್ ಇದು ಏನು ರಿಫ್ಲೆಕ್ಟ್ ಮಾಡುತ್ತೆ ಅಂದರೆ ಹಾರ್ಡ್ ವರ್ಕ್, ಡಿಸಿಪ್ಲಿನ್ ಆ್ಯಂಡ್ ನನ್ನ ಹಿಂದ್ಗಡೆ ಇರುವಂತಹ ಸಪೋರ್ಟ್ ಸಿಸ್ಟಮ್ನ ಇದು ರಿಫ್ಲೆಕ್ಟ್ ಮಾಡುತ್ತೆ. ಲಾಸ್ಟ್ಲಿ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಡ್ರೀಮ್ ಬಿಗ್, ಬಿ ಕನ್ಸಿಸ್ಟೆಂಟ್, ಡೂ ಹಾರ್ಡ್ ವರ್ಕ್ ಆ್ಯಂಡ್ ನೆವರ್ ಲೂಸ್ ಬಿಲೀವ್ ಇನ್ ಯು. ಆಲ್ವೇಸ್ ಬಿಲೀವ್ ಯುವರ್ ಸೆಲ್ಫ್ ಬಿಕಾಸ್ ಸಕ್ಸಸ್ ಫಾಲೋಸ್ ದ ಒನ್ ಹೂ ಬಿಲೀವ್ ದೆಮ್ಸೆಲ್ಫ್. ಶಿಕಾರಿಪುರ, ಸೊರಬ, ಸಾಗರ ಈ 3 ತಾಲೂಕಿಗೆ ಪ್ರಥಮ ಸ್ಥಾನ ಬಂದಿರುವುದು ನಮ್ಮ ಶಾಲೆಗೆ ಕೀರ್ತಿ ಎಂದು ಶಾಲೆಯ ಪ್ರಾಂಶುಪಾಲರು ವಿದ್ಯಾರ್ಥಿನಿ ವೈಷ್ಣವಿ ಹಾಗೂ ಎಲ್ಲ ವಿದ್ಯಾರ್ಥಿಗಳ ಸಾಧನೆಯ ಬಗ್ಗೆ ಕೊಂಡಾಡಿದ್ದಾರೆ. ನವಾಬ್ ಗುತ್ತೇದಾರ್ ವಿದ್ಯಾರ್ಥಿನಿ ಮನೆಗೆ ಎಲ್ಲ ಶಿಕ್ಷಕ ವೃಂದದೊಂದಿಗೆ ಬಂದು ಶಾಲಾ ವತಿಯಿಂದ ಸನ್ಮಾನಿಸಿ ಪ್ರೋತ್ಸಾಹಿಸಿದ್ದಾರೆ. News that our student Vaishnavi R has really achieved a greatest result of our school, our second batch in Sridhar International School, Bhadrapura. If I talk in Kannada, one word, my guru used to say, his Channamallikarjuna sir used to say that ಪ್ರಯತ್ನ ಹೊಂದಿದ್ದರೆ ಸಾಕು, ನೀನು ಏನೆಲ್ಲ ಸಾಧಿಸಬಹುದು ಅಂತ. ಸೊ ಅದೇ ಪ್ರಯತ್ನದಿಂದ ನಾನು ಮತ್ತು ನನ್ನ ಎಂಟೈರ್ ಶ್ರೀಧರ್ ಇಂಟರ್ನ್ಯಾಷನಲ್ ಸ್ಕೂಲ್ನ ತಂಡ ಇವಾಗ ನೀವು ನೋಡ್ತಾ ಇದ್ದೀರಾ, ಇವರೆಲ್ಲರ ಒಂದು ಶ್ರಮದಿಂದ, ಪರಿಶ್ರಮದಿಂದ ಮತ್ತು ಮಾರ್ಗದರ್ಶನದಿಂದ ಯಾವುದೇ ತರಹ ವಿದ್ಯಾರ್ಥಿ ಕೂಡ ಒಂದು ಸಕ್ಸಸ್ ಅನ್ನು ಪಡ್ಕೊಳ್ಬಹುದು. ಆದರೆ ಅದರಲ್ಲೂ ಕೂಡ ವೈಷ್ಣವಿ ಆರ್ ಅಂತ ವಿದ್ಯಾರ್ಥಿನಿ ಇದ್ದರೆ ಇಂಥ ತಂಡಗಳು ನಿಜಕ್ಕೂ ಕೂಡ ಅವರ ಒಂದು ಕಾರ್ಯಕ್ಕೂ ಕೂಡ ಶ್ಲಾಘನೀಯ, ಇಡೀ ಜಗತ್ತಿನಿಂದ ಬರುತ್ತೆ ಅಂತ ಹೇಳೋದ್ರಲ್ಲಿ ಏನು ತಪ್ಪಿನಿಲ್ಲ ಅಂತ ಅನ್ಸುತ್ತೆ. ಸೊ ಹಾಗಾಗಿ ವೈಷ್ಣವಿ ಏನಂತ ಹೇಳಿದ್ರೆ, ಈ ಒಂದು ವಿದ್ಯಾರ್ಥಿ ತುಂಬಾ ಸರಳ ಮತ್ತು ವಿದ್ಯಾರ್ಥಿಗಳು ಹೇಗಿರಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ದಾರಿದೀಪ ಅಂತಲೂ ಹೇಳ್ಬಹುದು. ಸೊ ಹಾಗಾಗಿ ನಮ್ಮ ಕ್ಲಾಸ್ ಟೀಚರ್ ಪ್ರಶಾಂತ್ ಸರ್ ಅವರು ಏನು ಮಾರ್ಗದರ್ಶನ ಕೊಡ್ತಿದ್ರು ಅದಕ್ಕೆ ಚಾಚು ತಪ್ಪದೇನೆ ಅವರು ಹೇಳಿದ್ದಂಥ ರೀತಿಯಲ್ಲಿ ನಡೆದುಕೊಂಡು ಮತ್ತು ಗಣಿತ ವಿಷಯದಲ್ಲಿ ಸ್ಪೆಷಲಿ ತುಂಬಾ ಅಚ್ಚುಕಟ್ಟಾಗಿ ನಮ್ಮ ನಂದೀಶ್ ಅವರವರು ಕೂಡ ಅದೇ ರೀತಿ ಅವರಿಗೆ
ಗೈಡೆನ್ಸ್ ಮತ್ತು ಹೇಗೆ ಸ್ಕೋರ್ ಮಾಡುವ ಒಂದು ವಿಧಾನವನ್ನು ಹೇಳ್ಕೊಟ್ಟಿರ್ತಾರೆ. ಮತ್ತು ಇಂಗ್ಲಿಷ್ ಟೀಚರ್ ಆಗಿರ್ತಕ್ಕಂಥ ದೀಕ್ಷಿತಾ ಮೇಡಮ್, ಕಂಪ್ಯೂಟರ್ ಟೀಚರ್ ಆಗಿರ್ತಕ್ಕಂಥ ನಮ್ಮ ರೇಷ್ಮಾ ಮೇಡಮ್ ಅವರು, ಮತ್ತು ಸೋಷಿಯಲ್ ಟೀಚರ್ ಆಗಿರ್ತಕ್ಕಂಥ ದೀಪಾ ಮೇಡಮ್ ಅವರು, ಇವರೆಲ್ಲ ಒಂದು ಅನುಭವ ಮತ್ತು ಮಾರ್ಗದರ್ಶನ ಮತ್ತು ಅವರ ಆಶೀರ್ವಾದದಿಂದ ಮತ್ತು ಅವಳ ಸತತ ಪರಿಶ್ರಮ ಮತ್ತು ಅವರ ತಂದೆ ತಾಯಿಯ ಆಶೀರ್ವಾದದಿಂದ ನಮ್ಮ ಶಾಲೆಗೆ ಒಂದು ಕೀರ್ತಿ ತಂದಿರ್ತಕ್ಕಂಥ ಕೆಲಸವನ್ನ ಮಾಡಿರ್ತಾಳೆ. 2ನೇ ಬ್ಯಾಚ್ ಆಗಿರ್ತಕ್ಕಂಥ 10ನೇ ತರಗತಿಯ CBSE ಶಾಲೆಯಲ್ಲಿ ಸರಿಸುಮಾರು ನಮ್ಮ ಒಂದು ಗಮನದಲ್ಲಿರುವಂತಹ ಒಂದು ಸಾಗರ ಮತ್ತು ಶಿಕಾರಿಪುರ ತಾಲೂಕಿನಲ್ಲಿ ಅತಿ ಹೆಚ್ಚು ಅಂಕ ಗಳಿಸುವ ಮೂಲಕ ನಮಗೆ ಮತ್ತು ನಮ್ಮ ತಂಡಕ್ಕೆ ಮತ್ತು ನಮ್ಮ ಸಂಸ್ಥೆಯ ಸಂಸ್ಥಾಪಕರ ಅವರ ಒಂದು ಕನಸು ಏನಿತ್ತು, ಈ ಒಂದು ಭಾಗದಲ್ಲಿ ಅತ್ಯುನ್ನತ ಶ್ರೇಣಿಯಲ್ಲಿರ್ತಕ್ಕಂಥ ಒಂದು ವಿದ್ಯಾಭ್ಯಾಸವನ್ನ ಈ ಭಾಗದಲ್ಲಿ ಜನರಿಗೆ ಒದಗಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇಂಥ ಒಂದು ಶಾಲೆಯನ್ನು ಮಾಡಿರ್ತಾರೆ. ಈ ಶ್ರೇಯಸ್ಸು ಅವ್ರಿಗೂ ಕೂಡ ಸಲ್ತದೆ ಈ ಮೂಲಕ ಅಂತ ಹೇಳ್ತಾ, ಇನ್ನು ಮುಂಬರುವ ವಿದ್ಯಾರ್ಥಿಗಳಿಗೆ ಇವಳು ಒಂದು ಮಾದರಿಯಾಗಿರ್ತಾಳೆ ಅಂತ ಹೇಳ್ಕೊಂಡು ನಾನು ಮತ್ತೊಮ್ಮೆ ವೈಷ್ಣವಿ ಆರ್ ಮತ್ತು ನಮ್ಮ ತಂಡಕ್ಕೆ ಮತ್ತು ವಿಶೇಷವಾಗಿ ಅವರ ತಂದೆ ರಂಗನಾಥ್ ಸರ್ ಅಡ್ವೊಕೇಟ್ ಅವರು ಮತ್ತು ಪವಿತ್ರ ಮೇಡಮ್ ಅವರು ಕೂಡ ಲೆಕ್ಚರರ್ ಆಗಿರುವಂತಹ ಅವರಿಗೂ ಕೂಡ ನಾನು ಈ ಮೂಲಕ ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ, ಯಾಕಂದ್ರೆ ಇಂತಹ ವಿದ್ಯಾರ್ಥಿನಿಯನ್ನ ನಮ್ಮ ಶಾಲೆಯಲ್ಲಿ ಆ ಒಂದು ನಂಬಿಕೆಯಿಂದ ಬಂದು ದಾಖಲಿಸಿ ನಾವು ಹೇಳಿಕೊಟ್ಟಿರುವಂತಹ ಮಾರ್ಗದರ್ಶನ ನಡೆದುಕೊಂಡು ಚಾಚು ತಪ್ಪದೆ ಈ ಒಂದು ರಿಸಲ್ಟ್ ಅನ್ನು ಕೊಡೋದ್ರಲ್ಲಿ ಅವರು ಯಶಸ್ವಿಯಾಗಿರ್ತಾರೆ ಅಂತ ಹೇಳ್ತಾ ನನ್ನ 2 ಮಾತು. ಈ ಒಂದು ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆಯ ಅಧ್ಯಕ್ಷರು ಹಾಗೂ ಸಮಾಜ ಸೇವಕರು ಆದ ಶಂಕರ್ ಶೇಟ್ ಅವರು ಕೂಡ ಈ ವಿದ್ಯಾರ್ಥಿನಿಗೆ ಶುಭ ಕೋರಿ ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಯ ವಿದ್ಯಾಭ್ಯಾಸ ಇನ್ನು ಉನ್ನತ ಸ್ಥಾನ ಪಡೆಯಲಿ ಎಂದು ಶುಭ ಹಾರೈಸಿದ್ರು. 2025-26ನೇ ಸಾಲಿನ SSLC ಫಲಿತಾಂಶ ಪ್ರಕಟವಾಗಿದ್ದು, CBSE ಇದರಲ್ಲಿ ನಮ್ಮ ಸೊರಬ ತಾಲೂಕಿನ ವೈಷ್ಣವಿ ಆರ್ ಶಿಕಾರಿಪುರದ ಶ್ರೀಧರ್ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಮತ್ತು ಹಾಗೂ ಸಾಗರ ತಾಲೂಕಿನ ಅತಿ ಹೆಚ್ಚು ಅಂಕಗಳನ್ನು ಪಡೆದು ಪ್ರಥಮ ಸ್ಥಾನವನ್ನ ಗಳಿಸಿದ್ದಾಳೆ. ಅವಳಿಗೆ ವಿಶೇಷವಾಗಿ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಶ್ರೀಧರ್ ಇಂಟರ್ನ್ಯಾಷನಲ್ ಶಾಲೆ ಬಗ್ಗೆ ಹೇಳ್ಬೇಕು ಅಂದ್ರೆ ಅತ್ಯಂತ ಶಿಸ್ತು ಮತ್ತು ಉನ್ನತ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನ ನೀಡ್ತಾ ಇರುವುದು ಯಾವುದೋ ಸಂಸ್ಥೆ ಇದೆ ಅಂದ್ರೆ ಅದು ಶ್ರೀಧರ್ ಇಂಟರ್ನ್ಯಾಷನಲ್ ಸಂಸ್ಥೆ. ನಿಜಕ್ಕೂ ತುಂಬಾ ಸಂತೋಷ ಆಗ್ತಾ ಇದೆ. ನಮ್ಮ ಸೊರಬ ತಾಲೂಕಿನ ಒಬ್ಬ ವಿದ್ಯಾರ್ಥಿ ಶಿಕಾರಿಪುರ ತಾಲೂಕಿನಲ್ಲಿ ವ್ಯಾಸಂಗವನ್ನ ಮಾಡ್ತಾ ಇದ್ದು ತಾಲೂಕಿಗೆ ಪ್ರಥಮ ಸ್ಥಾನವನ್ನ ಪಡೆದಿದ್ದು ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ವೈಷ್ಣವಿ ಬಗ್ಗೆ ಹೇಳ್ಬೇಕು ಅಂದ್ರೆ ನಾವು ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷೆಯಾಗಿ ಅವಳನ್ನ ಆಯ್ಕೆ ಮಾಡಿದ್ವಿ. ಆ ಸಮ್ಮೇಳನ ಅತ್ಯಂತ ಯಶಸ್ವಿಯಾಗಿ ನಡೀತು. ನೆನಪಿನಲ್ಲಿ ಉಳಿಯುವಂತ ಸಮ್ಮೇಳನ ಆಯ್ತು. ಕೇವಲ ನಾವು ವಿದ್ಯಾರ್ಥಿಗಳನ್ನ ಪುಸ್ತಕದ ಉಳುವನ್ನ ಮಾಡದೆ ಪಠ್ಯೇತರ ಚಟುವಟಿಕೆಗಳು ಕೂಡ ಭಾಗವಹಿಸುವಂತೆ ಮಾಡಬೇಕು. ವೈಷ್ಣವಿ ಕೇವಲ ವಿದ್ಯೆಯಲ್ಲಿ ಮಾತ್ರ ಅಲ್ಲ, ಬೇರೆ ಪಠ್ಯೇತರ ಚಟುವಟಿಕೆಯಲ್ಲಿ ಕೂಡ ಭಾಗವಹಿಸಿ ಸೊರಬ ತಾಲೂಕಿಗೆ ಕೀರ್ತಿಯನ್ನು ತಂದಿದ್ದಾಳೆ. ವಿಶೇಷವಾಗಿ ಅವಳಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ, ಹಾಗೆ ನನ್ನ ಇನ್ನೊಂದು ಅಭಿಪ್ರಾಯ ಏನಿದೆ ಅಂದ್ರೆ ವೈಷ್ಣವಿ ಅವಳು ಇದೇ ಒಂದು ಕಾಲೇಜಿನಲ್ಲಿ ಮುಂದುವರಿಬೇಕು ಅಂತ ನನ್ನ ಆಶಯ ಕೂಡ ಇದೆ. ಯಾಕಂದ್ರೆ ಡಾಕ್ಟರ್ ಶ್ರೀನಾಥ್ ರವರು ಸಾಕಷ್ಟು ಪ್ರಯತ್ನವನ್ನ ಪಟ್ಟು ಈ ಒಂದು ಶಾಲೆಯನ್ನ ಸ್ಥಾಪನೆಯನ್ನ ಮಾಡಿದ್ದಾರೆ. ಬಡ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ನಮ್ಮ ಸೊರಬ ತಾಲೂಕು, ಶಿಕಾರಿಪುರ ಹಾಗೆ ಆನವಟ್ಟಿ, ಸಾಗರ ಭಾಗದಲ್ಲಿ ಮಕ್ಕಳಿಗೆ ಅನುಕೂಲವಾಗಂತ ಒಳ್ಳೆ ಕೆಲಸವನ್ನ ಮಾಡಿದ್ದಾರೆ. ಅದಕ್ಕೆ ಈ ಸಂದರ್ಭದಲ್ಲಿ ವೈಷ್ಣವಿಗೆ ಹೇಳ್ತಾ ಇದ್ದೀನಿ, ಆ ಕಾಲೇಜಿನಲ್ಲೇ ಮುಂದುವರಿಲಿ ಅನ್ನೋ ನನ್ನ ಅಭಿಪ್ರಾಯ ಇದೆ. ಹಾಗೆ ಇವಳ ಒಂದು ಸಾಧನೆ ಬೇರೆ ವಿದ್ಯಾರ್ಥಿಗಳಿಗೆ ಪ್ರೇರಣೆಯನ್ನ ನೀಡುವಂತ ಕೆಲಸವನ್ನ ಮಾಡ್ತಾ ಇದೆ. ಯಾಕಂದ್ರೆ ಪ್ರಥಮ 2ನೇ ವರ್ಷದ ಫಲಿತಾಂಶದಲ್ಲಿ ಕೂಡ 100ಕ್ಕೆ 100 ಫಲಿತಾಂಶವನ್ನ ಕೊಟ್ಟಿದ್ದು ನಿಜಕ್ಕೂ ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ಶ್ರೀಧರ್ ಇಂಟರ್ನ್ಯಾಷನಲ್ ಶಾಲೆಯ ನವಾಬ್ ಸರ್ ಪ್ರಾಂಶುಪಾಲರು ಮತ್ತು ಅವರ ಸಿಬ್ಬಂದಿ ವರ್ಗಕ್ಕೂ ನಾನು ವಿಶೇಷವಾಗಿ ಚಪ್ಪಾಳೆ ಮೂಲಕ ಅಭಿನಂದನೆಗಳು ಸಲ್ಲಿಸ್ತಾ, ಹಾಗೆ ನಮ್ಮ ಪವಿತ್ರ ಮೇಡಮ್ ಹಾಗೂ ರಂಗನಾಥ್ ಸರ್ ಅವರು ಕೂಡ ನಿಮ್ಗೆ ತುಂಬಾ ಆತ್ಮೀಯರು. ಅವರ ಮಗಳು ಈ ಸಾಧನೆ ಮಾಡಿದ್ದು ತುಂಬಾ ಖುಷಿಯನ್ನ ನೀಡ್ತಾ ಇದೆ. ಈ ವಿದ್ಯಾರ್ಥಿಯ ಜೀವನ ಇನ್ನೂ ಉನ್ನತವಾಗಿರ್ಲಿ, ಉನ್ನತ ಹುದ್ದೆಯನ್ನ ಅಲಂಕರಿಸಿ ಅಂತ ಶುಭ ಹಾರೈಸ್ತೀನಿ. ಈ ಸಂದರ್ಭದಲ್ಲಿ ವಿದ್ಯಾರ್ಥಿನಿಯ ಪೋಷಕರು ಹಾಗೂ ಶ್ರೀಧರ್ ಇಂಟರ್ನ್ಯಾಷನಲ್ ಶಾಲೆಯ ಎಲ್ಲ ಶಿಕ್ಷಕ ವೃಂದದವರು ಉಪಸ್ಥಿತರಿದ್ದರು. ವಿಜಯಗೌಳಿ, ಜನತಾ ಮೀಡಿಯಾ, ಸೊರಬ.